ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ಗೆ ಏನ್ ನೋಡಿ 10 ಲಕ್ಷ ಸಾಲ ಕೊಡ್ಲಿ? ಅದಲ್ದೆ ನಿಮ್ ಚರಿತ್ರೆನ ಪೂರ್ತಿ ಟಿವಿಲಿ ನೋಡಿದ್ನಲ್ಲ, ಅದೆಲ್ಲ ನೋಡಿದ್ಮೇಲೂ ನಿನಗೆ 10 ಲಕ್ಷ ಕೊಡೋದಿಕ್ಕೆ ನಾನೇನ್ ದಡ್ಡ ಅಲ್ಲ ಕಣೋ. ಇನ್ಯಾವತ್ತೂ ದುಡ್ಡಿಗೋಸ್ಕರ ಫೋನ್ ಮಾಡಬೇಡ. ಸಾರಿ. ನೋಡಿದ್ಯಾ ಶ್ಯಾಮ, ಹೇಗೆ ಮಾತಾಡ್ದಂತ ನೋಡಿದ್ಯಾ? ಒಂದು ಕಾಲದಲ್ಲಿ ಎಷ್ಟು ದುಡ್ಡು ಬೇಕೋ ಅಷ್ಟು ನನ್ನ ಹತ್ರ ತಗೊಂಡವನು. ಯಾವಾಗ ಕೊಡ್ತೀಯ ಅಂತ ಕೂಡ ನಾನು ಕೇಳ್ದವನಲ್ಲ. ಆ ಥರದವನು ಇವತ್ತು ಹೇಗೆ ಮಾತಾಡ್ತಿದ್ದಾನೆ ನೋಡು. ಬೇಜಾರು ಮಾಡ್ಕೋಬೇಡ್ರಿ. ಜಿಂಕೆ ಕಾಲಿದೆ ಸಿಕ್ಕಿದ್ದಲ್ಲ, ಕಾಲ ಬಂದು ಸಿಕ್ಬಿತ್ತು ಅಂತಾರೆ ದೊಡ್ಡವರು. ನಿಜ ಏನು ಅಂದ್ರೆ, ಜಿಂಕೆ ಮರಿ ಓಡ್ ಹೋಗೋ ಸ್ಪೀಡ್ಗೆ ಯಾವ ಬೇಟೆಗಾರನ್ ಬಾಣಕ್ಕೂ ಸಿಗಲ್ಲ. ಆದ್ರೆ ಅದು ಸಿಕ್ಬಿತ್ತು ಅಂದ್ರೆ ಅದು ಓಡಕ್ಕಾಗ್ದೇ ಅಲ್ಲ, ಅದ್ರ ಟೈಮ್ ಚೆನ್ನಾಗಿಲ್ದೆ. ಹಾಗೆ ನಮ್ ಟೈಮ್ ಚೆನ್ನಾಗಿಲ್ದೆ ಇಂಥವ್ರ ಕೈಗೆ ಸಿಕ್ಕಿದೀವಿ. ಹಿಂದೆ ಮಾಡಿರೋ ಸಹಾಯನ್ ಮರೆತು ಅವಕಾಶ ಸಿಕ್ಕಿದ್ಯಲ್ಲ ಅಂತ ಇವಾಗ ಹೀಗೆ ಕೆಟ್ಟದಾಗಿ ಮಾತಾಡೋರ ಭವಿಷ್ಯ ತುಂಬಾ ಕೆಟ್ಟದಾಗಿರತ್ತಂತೆ. ಕೃಷ್ಣನ್ ದಯೆಯಿಂದ ನಮ್ಗೆ ಒಳ್ಳೆ ದಿನ ಬರುತ್ತೆ. ಹೀಗೆಲ್ಲ ಮಾತಾಡೋರ್ ಬಾಯಿ ಮುಚ್ಚ ಹೋಗತ್ತೆ. ಅವ್ರಗಳ ವಿಷಯ ಬಿಡು ಶ್ಯಾಮ. ಇವಾಗ ನಮ್ಮ ಪರಿಸ್ಥಿತಿ ಏನು? ಬೇಗ ನಮ್ಮ ಮಸಾಲಾ ಕಂಪ್ನಿ ಹೆಸರು ಮಾರ್ಕೆಟಲ್ಲಿ ಕೇಳಿಸೋ ಹಾಗೆ ಮಾಡ್ತೀವಿ ಅಂತ ಡ್ಯಾಡಿಗೆ ಮಾತು ಕೊಟ್ಟಿದ್ದೀವಿ. ಆ ಮಾತನ್ನು ಉಳಿಸ್ಕೋಬೇಕು ಅಂದರೆ 10 ಲಕ್ಷ ಬೇಕು. ಈಗಿಂದೀಗಲೇ 10 ಲಕ್ಷ ಸಂಪಾದನೆ ಮಾಡೋ ದಾರಿ ಏನು, ಅದನ್ನು ಯೋಚನೆ ಮಾಡಬೇಕು. ಇದೇ ರೀ, ನಾವು 10 ಲಕ್ಷ ಸಂಪಾದಿಸೋ ದಾರಿ ಇದೆ. ಏನು ಶ್ಯಾಮ? ನಮ್ 4A ಬೈಕ್ ರೈಡ್ ಕಂಪನಿನೇ ನಮ್ಗೆ 10 ಲಕ್ಷ ಸಂಪಾದನೆ ಕೊಡುತ್ತೆ. ಆ ಬೈಕ್ ರೈಡ್ ಕಂಪನಿ ಮಾಡಿ ಕಡಿಮೆ ಟೈಮಲ್ಲಿ ಹೆಚ್ಚು ಹೆಸರು ಮಾಡಿದೀವಿ. ಇಂಥ ಪರಿಸ್ಥಿತಿಲಿ ಅದನ್ನ ಮಾರ್ತೀವಿ ಅಂದ್ರೆ 15 ಲಕ್ಷ ಕೊಟ್ಟು ತಗೊಳ್ಳೋಕೆ ತುಂಬಾ ಜನ ಮುಂದೆ ಬರ್ತಾರೆ. ಅದೇನೋ ನಿಜಾನೇ ಶ್ಯಾಮ, ಆದ್ರೆ ಒಳ್ಳೆ ಲಾಭ ಬರ್ತಿರೋ ಆ ಕಂಪ್ನಿನ ಮಾರೋದು. ಮಾವನ್ ಕೊಟ್ಟಿರೋ ಮಾತ್ಗಿಂತ ನಮ್ಗೆ ಲಾಭ ಮುಖ್ಯ ಅಲ್ವಲ್ಲ? 100% ಅಲ್ಲ ಶ್ಯಾಮ, 100% ಅಲ್ಲ. ಡ್ಯಾಡಿಗೆ ನಾವು ಕೊಟ್ಟಿರೋ ಮಾತಿಗಿಂತ, ಡ್ಯಾಡಿ ಆಸೆ ಆಕಾಂಕ್ಷೆಗಳಿಗಿಂತ ನಮಗೆ ಲಾಭ ಮುಖ್ಯ ಅಲ್ಲ. ಡ್ಯಾಡಿ ಅಂದ್ಕೊಂಡ ಹಾಗೇನೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಮ್ಮ ಮಸಾಲಾ ಕಂಪನಿನ ಮಾರ್ಕೆಟಿಗೆ ತೊಗೊಂಬರ್ಬೇಕು. ಡ್ಯಾಡಿ ಅಂದ್ಕೊಂಡ ಹಾಗೆ ಬೀದಿಗೆ ಬಂದಿರೋ ನಮ್ಮ ಕಾರ್ಮಿಕರು ಎಲ್ಲರನ್ನೂ ವಾಪಸ್ ಫ್ಯಾಕ್ಟ್ರಿ ಒಳಗೆ ಕರ್ಕೊಂಬರ್ಬೇಕು. ಹಾಗೆ ಮಾಡಿದ್ರೇನೆ ಮಮ್ಮಿ ಡ್ಯಾಡಿಗೆ ಖುಷಿ ಆಗೋದು. ಮಾರೋಣ. ನಮ್ಮ 4A ಬೈಕ್ ರೈಡ್ ಕಂಪ್ನಿನ ತಕ್ಷಣ ಮಾರ್ಬಿಡೋಣ. ಇವತ್ತು ನಾಳೆನೋ ಪೇಪರಲ್ಲಿ ಆ್ಯಡ್ ಕೊಡೋಣ, ಕಂಪ್ನಿನ ಮಾರ್ತಿದ್ದೀವಿ ಅಂತ. ಅದೇನ್ ಬೇಕಾಗಿಲ್ಲ ರೀ. ನಮ್ ಆ್ಯಪ್ನ ಡಿಸೈನ್ ಮಾಡಿರೋರೆ ನಮ್ಗೆ ಪಾರ್ಟ್ನರ್ಶಿಪ್ ಬೇಕು ಅಂತ ಅವತ್ ಕೇಳಿದ್ರಲ್ಲ. ಹೌದು, ಅವರೇ ತಗೋತಾರೇನೋ ಅಂತ ಕೇಳೋಣ. ಗುಡ್ ಐಡಿಯಾ ಶ್ಯಾಮ. ಡೆಫಿನೆಟ್ಲಿ ಅವ್ರು ತಗೋತಾರೆ. ಅವ್ರಿಗೆ ಫೋನ್ ಮಾಡ್ತೀನಿ ಇರು. ಹಲೋ. ಹಲೋ, ನಮಸ್ತೆ ಅಖಿಲ್ ಅವರೇ. ನಮಸ್ತೆ ಸರ್. ನಿಮ್ಮ ಜೊತೆ ಅರ್ಜೆಂಟಾಗಿ ಒಂದು ವಿಷಯ ಮಾತಾಡಬೇಕು. ಹೇಳಿ ಸರ್. ಫೋನಲ್ಲಿ ಡಿಸ್ಕಸ್ ಮಾಡೋದಲ್ಲ ಸರ್, ಮೀಟ್ ಮಾಡಿ ಮಾತಾಡೋಣ. ಯಾವಾಗ ಸಿಗೋಣ, ಎಲ್ಲಿ ಸಿಗೋಣ ಅಂತ ನೀವೇ ಹೇಳಿ. ಇವತ್ತು ಸ್ವಲ್ಪ ಬಿಸಿ ಇದ್ದೀನಿ, ನಾಳೆ ಮಾತಾಡೋಣವಾ? ನೋ ಪ್ರಾಬ್ಲಮ್. ನಾಳೆ ಟೈಮ್ ಮತ್ತು ಲೊಕೇಶನ್ ನಿಮಗೆ ಸೆಂಡ್ ಮಾಡ್ತೀನಿ. ಆ ಟೈಮಲ್ಲಿ ಅಲ್ಲಿ ಮೀಟ್ ಆಗೋಣ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಏನಂತೆ? ನಾಳೆಯಿಂದ ನಮಗೆ ಒಳ್ಳೆ ದಿನ ಶುರುವಾಗುತ್ತೆ. ಎಲ್ಲ ಆ ಕೃಷ್ಣನ್ ದಯೆ. ಬನ್ನಿ ನಡಿ.
ಏನಾಯ್ತು ರೀ? ತುಂಬಾ ಹೊತ್ತಿಂದ ಟೆನ್ಷನ್ ಅಲ್ಲಿದ್ದೀರಾ? ಪದೇ ಪದೇ ಹೊರಗಡೆ ನೋಡ್ತಿದ್ದೀರಾ? ಅಖಿಲ್ ಶ್ಯಾಮ ಇಬ್ರು ಹೊರಗಡೆ ಹೋಗಿದಾರಲ್ಲ ವಸಂತ, ಅವ್ರಿಗಾಗಿ ಕಾಯ್ತಾ ಇದ್ದೀನಿ. ಬರೋ ಟೈಮಿಗೆ ಬಂದೇ ಬರ್ತಾರೆ, ನೀವ್ ಸಮಾಧಾನವಾಗಿ ಕೂತ್ಕೊಳ್ಳಿ. ಬರ್ತಾರೆ ಅಂತ ನನಗೂ ಗೊತ್ತು. ಆದ್ರೆ ಅವ್ರು ಫ್ಯಾಕ್ಟ್ರಿ ಕೆಲ್ಸದ ಮೇಲೆ ಹೋಗಿದಾರಲ್ವಾ, ಆ ಕೆಲಸ ಏನಾಯ್ತು ಅನ್ನೋ ಒಂದು ಚಿಕ್ಕ ಟೆನ್ಷನ್. ನಿಜ ಹೇಳ್ಬೇಕು ಅಂದ್ರೆ ಎಕ್ಸಾಮ್ಸ್ ಬರೆದ್ಬಿಟ್ಟು ರಿಸಲ್ಟ್ಗಾಗಿ ಕಾಯ್ತಾ ಇರೋ ಸ್ಕೂಲ್ ಸ್ಟೂಡೆಂಟ್ ತರ ಟೆನ್ಷನ್ ಮಾಡ್ಕೊಂಡಿದ್ದೀನಿ. ಆ ಥರ ಟೆನ್ಷನ್ ಯಾಕ್ರಿ? ಎಲ್ಲ ಒಳ್ಳೇದೇ ಆಗತ್ತೆ. ಅಲ್ಲಿ ನೋಡಿ, ಬಂದೇ ಬಿಟ್ರು. ಅಪ್ಪ ಅಖಿಲ್, ಏನಾಯ್ತು? ಫ್ಯಾಕ್ಟ್ರಿ ಕೆಲ್ಸದ ಮೇಲೆ ಹೋಗಿದ್ರಲ್ಲ, ಏನಾಯ್ತು? ನಿಮಗೆ ಆಲ್ರೆಡಿ ಹೇಳಿದ್ನಲ್ಲ ಡ್ಯಾಡಿ, ಆದಷ್ಟು ಬೇಗ ನಮ್ಮ ಕಂಪ್ನಿನ ಮತ್ತೆ ಶುರು ಮಾಡ್ತೀವಿ ಅಂತ. ಅದಕ್ಕೆ ಸರಿಯಾಗಿ ಕೆಲಸ ಆಗ್ತಾ ಇದೆ. ಹೌದು ಮಾವ, ಇವತ್ತು ಅದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿನ ನೋಡಿ ವಿಷಯ ಎಲ್ಲ ಹೇಳಿದ್ವಿ. ಮೊದಲು ಹಾ ಹೂ ಅಂತಿದ್ರು, ಆಮೇಲೆ ನಾವು ಜೋರ ಕೇಳಿದ್ದಕ್ಕೆ ಪರ್ಮಿಷನ್ ಕೊಡಕ್ಕೆ ಒಪ್ಕೊಂಡ್ರು. ಹಾ, ಎಂತ ಒಳ್ಳೆ ಸುದ್ದಿ ಹೇಳಿದ್ಯಮ್ಮ, ಮನ್ಸಿಗೆ ಹಾಯಾಗಿದೆ. ಅಂದ್ರೆ ನಮ್ ಫ್ಯಾಕ್ಟ್ರಿನ ಕೂಡ್ಲೆ ರಿಓಪನ್ ಮಾಡ್ಬೋದಲ್ಲ? ಮಾಡ್ಬೋದು ಮಾವ. ಅದೇ AAA ಮಸಾಲಾ ಕಂಪನಿ ಹೆಸರಲ್ಲಿ ಸ್ಟಾರ್ಟ್ ಮಾಡಿ ಅದೇ ವರ್ಕರ್ಸ್ನ ತಗೋಬಹುದು. ಎಲ್ಲ ನಮ್ ಕೈಯಲ್ಲೇ ಇದೆ. ಹಾ, ಅದ್ ಸರಿ. ಅದಕ್ಕೆ ಮಾಡ್ಬೇಕಾಗಿರೋ ಫಾರ್ಮಾಲಿಟೀಸ್ ಇರುತ್ತಲ್ಲ, ಅದೆಲ್ಲ ನಾವು ನೋಡ್ಕೋತೀವಲ್ವಾ ಡ್ಯಾಡಿ? ಹಾಗಲ್ಲಪ್ಪ, ನಾನು ಒಂದ್ ಕೈ ನಿಮ್ ಜೊತೆ ಜೋಡಿಸಿದ್ರೆ ಕೆಲ್ಸ ಬೇಗ ಆಗುತ್ತಲ್ಲ ಅಂತ. ಅದೇನ್ ಬೇಡ ಡ್ಯಾಡಿ, ನಾವಿಬ್ರು ಇರೋವರೆಗೂ ನಿಮ್ಗೆ ಕಷ್ಟಪಡೋ ಅವಕಾಶ ಕೊಡಲ್ಲ. ನೀವು ಹ್ಯಾಪಿಯಾಗಿ ರಿಲ್ಯಾಕ್ಸ್ಡ್ ಆಗಿರಿ, ಎಲ್ಲ ನಾವು ನೋಡ್ಕೋತೀವಿ. ನಿಜವಾಗ್ಲೂ ನಿಮ್ಮಂತ ಮಗ ಸೊಸೆ ಇರೋದು ನಮ್ಮ ಅದೃಷ್ಟ ಕಣಪ್ಪ. ರೆಕ್ಕೆ ಬಂದ ತಕ್ಷಣ ಮಕ್ಕಳು ಹೆತ್ತವರಿಂದ ದೂರ ಆಗ್ತಿರೋ ಈ ಕಾಲದಲ್ಲಿ ನೀವು ನಮ್ ಜೊತೆಯಲ್ಲೇ ಇದ್ದು ಧೈರ್ಯ ಹೇಳ್ತಾ ಇರೋದು ಯಾವುದೋ ಜನ್ಮದಲ್ಲಿ ಮಾಡಿರೋ ಪುಣ್ಯದ ಫಲ ಕಣಪ್ಪ. ನಿಮ್ ಮಾವ ಹೇಳಿದ್ದು ಅಕ್ಷರ ಸಹ ನಿಜ ಶ್ಯಾಮ. ಲಾಭ ಹಂಚ್ಕೊಳ್ಳೋದಕ್ಕೆ ಎಲ್ಲರೂ ಮುಂದೆ ಬರ್ತಾರೆ, ಆದ್ರೆ ನಷ್ಟ ಕಷ್ಟಗಳನ್ನ ಹಂಚ್ಕೊಳ್ಳೋದಕ್ಕೆ ನಿಲ್ಲೋ ಅಂಥವ್ರೆ ನಿಜವಾಗ್ಲೂ ನಮ್ಮವರು. ಈ ಮುದಿ ವಯಸ್ಸಲ್ಲಿ ನೀವೇ ನಮ್ಗ್ ಧೈರ್ಯ. ಈಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಿರೋದನ್ನೆಲ್ಲ ಮೇಡಮ್ಗೆ ಹೇಳಬೇಕು. ಹೇಳು ವನಜಾಕ್ಷಿ. ಒಂದು ಮುಖ್ಯವಾದ ವಿಷಯ. ಬೆಳಗ್ಗೆನೆ ಹೇಳಿದ್ಯಲ್ಲ. ಅದು ಬೇರೆ, ಇದು ಬೇರೆ ಮೇಡಮ್. ಇದು ಅತಿ ಮುಖ್ಯವಾದ ವಿಷಯ. ಏನದು? AAA ಮಸಾಲಾ ಕಂಪನಿನ ಮತ್ತೆ ಓಪನ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದಾರಂತೆ. ವಾಟ್? ಪರ್ಮಿಷನ್ ಕೊಟ್ರಾ? ಏನ್ ಹೇಳ್ತಿದ್ಯಾ ವಂಜಾಕ್ಷಿ? ಅರ್ಥ ಆಗ್ಲಿಲ್ವಾ ಮೇಡಮ್? ಮತ್ತೆ ರಿಪೀಟ್ ಮಾಡು ಅಂತೀರಾ? ಅರ್ಥ ಆಗ್ತಿದೆ, ಆದ್ರೆ ಪರ್ಮಿಷನ್ ಕೊಡೋದೇನು? ನೀನ್ ಸರಿಯಾಗಿ ಕೇಳಿಸ್ಕೊಂಡ್ಯಾ? ಸರಿಯಾಗಿ ಕೇಳ್ದೆ ಮೇಡಮ್. ನಿಮ್ಗೆ ಗೊತ್ತಲ್ಲ ನಾನು ಕೇಳಿಸ್ಕೊಳ್ಳೋದು ಹೆಂಗೆ ಅಂತ. ನನಗೆ ಮೊದಲೇ ಆನೆ ಕಿವಿ. ಇನ್ನು ತುಂಬಾ ಮಾತಾಡಿದ್ರು ಮೇಡಮ್. ಸದ್ಯದಲ್ಲೇ ಕಂಪನಿನೂ ಓಪನ್ ಮಾಡ್ತಾರಂತೆ. ಅಂದ್ರೆ ನಮ್ ಫ್ಯಾಕ್ಟ್ರಿನ ಕೂಡ್ಲೆ ರಿಓಪನ್ ಮಾಡ್ಬೋದಲ್ಲ? ಮಾಡ್ಬೋದು ಮಾವ.
ಅದೇ AAA ಮಸಾಲಾ ಕಂಪನಿ ಹೆಸರಲ್ಲಿ ಸ್ಟಾರ್ಟ್ ಮಾಡಿ ಅದೇ ವರ್ಕರ್ಸ್ನ ತಗೋಬೋದು. ಆ ಆಫೀಸರ್ ನನ್ನ ಹತ್ರ ದುಡ್ಡು ತಗೊಂಡು ಮತ್ತೆ ಕಂಪ್ನಿ ಓಪನ್ ಮಾಡೋದಕ್ಕೆ ಅಪ್ರೂವಲ್ ಹೇಗೆ ಕೊಟ್ಟ? ಏನಿದು ಕಾಲ್ ಕಟ್ ಮಾಡ್ತಿದ್ದಾನೆ? ನನ್ನ ಹತ್ರನೇ ದುಡ್ಡು ತಗೊಂಡು ನನ್ನ ಕಾಲೇ ಕಟ್ ಮಾಡ್ತಿದ್ದಾನಲ್ಲ ಇವನು. ಹಲೋ ಮೇಡಮ್. ಏನ್ ಸರ್ ಕಾಲ್ ಮಾಡಿದ್ರೆ ಕಟ್ ಮಾಡ್ತಿದ್ದೀರಲ್ಲ? ಸಾರಿ ಐಶ್ವರ್ಯ ಮೇಡಮ್, ಬೇರೆ ಮೀಟಿಂಗಲ್ಲಿದ್ದೀನಿ. ಏನು ಅಂತ ಹೇಳಿ. ಏನಿದೆ ಸರ್ ಹೇಳೋದಕ್ಕೆ? ನಾನು ಹೇಳ್ದಾಗ ಮಾಡ್ತೀನಿ ಅಂತ ನನ್ನ ಹತ್ರ ದುಡ್ಡು ತಗೊಂಡು ಈಗ AAA ಮಸಾಲಾ ಕಂಪ್ನಿಗೆ ಹೇಗೆ ಪರ್ಮಿಷನ್ ಕೊಡ್ತೀನಿ ಅಂತ ಅಂದ್ರಿ? ನನಗೆ ಫೇವರ್ ಮಾಡ್ತೀನಿ ಅಂತ ಹೇಳಿ ಚೀಟ್ ಮಾಡಿದ್ರಿ. ಇಲ್ಲಿ ನೋಡಿ ಮೇಡಮ್, ನಾನು ಫಸ್ಟ್ ಅವ್ರ ಹತ್ರ ಪರ್ಮಿಷನ್ ಇಲ್ಲ ಅಂತಾನೆ ಹೇಳಿದೆ. ಆದರೆ ಅವರು ರೂಲ್ಸ್ ಎಲ್ಲ ಮಾತಾಡಿ ಪರ್ಮಿಷನ್ ಕೊಡದೆ ಹೋದರೆ ಕೋರ್ಟಿಗೆ ಹೋಗ್ತೀವಿ ಅಂದರು. ಸೊ ನಂಗೆ ಬೇರೆ ದಾರಿ ಇರಲಿಲ್ಲ. ಐ ಆಮ್ ಸಾರಿ ಐಶ್ವರ್ಯ ಮೇಡಮ್. ನಿಮ್ಮ ಸಾರಿಯಿಂದ ನನಗೇನು ಲಾಭ ಸರ್? ನೋಡಿ, ಬೇಕು ಅಂದರೆ ನಿಮ್ಗಿನ್ನೂ ದುಡ್ಡು ಕೊಡ್ತೀನಿ. ಏನೋ ಒಂದು ಮಾಡಿ ಅವ್ರಿಗೆ ಪರ್ಮಿಷನ್ ಇಲ್ಲದೆ ಇರೋ ಹಾಗೆ ಮಾಡಿ. ಸಾರಿ ಮೇಡಮ್, ಆಗಲ್ಲ. ಹಾಗೆ ಮಾಡಿದ್ರೆ ಈ ವಿಷಯ ತುಂಬ ಕಾಂಪ್ಲಿಕೇಟ್ ಆಗುತ್ತೆ. ಈ ಪರ್ಮಿಷನ್ಗೋಸ್ಕರ ಅವ್ರು ಎಲ್ಲಿ ಬೇಕಾದರೂ ಹೋಗೋಕೆ ರೆಡಿ ಇದ್ದಾರೆ. ಲೀಗಲಿ ಬೇರೆ ದಾರಿ ಇಲ್ಲ. ಬೇಕು ಅಂದರೆ ನಿಮ್ಮ ದುಡ್ಡು ನಿಮಗೆ ವಾಪಸ್ ಮಾಡ್ತೀನಿ. ಹೆಚ್ಚು ಕಮ್ಮಿ ಆದರೆ ನನ್ನ ಜಾಬ್ ಜೊತೆಗೆ ಮರ್ಯಾದೆನೂ ಹೋಗುತ್ತೆ. ಸಾರಿ ಮೇಡಮ್, ನನ್ನಿಂದ ಇನ್ನೇನು ಮಾಡೋಕ್ಕಾಗಲ್ಲ. ಹಲೋ ಹಲೋ ಹಲೋ. ಯೂನಿಯನ್ ಹೀಗೆ ಕೈ ಕೊಟ್ನಲ್ಲ. ಛೇ, ಈಗೇನ್ ಮಾಡ್ಲಿ? ಛೇ, ಏನ್ರಿ ಇದು? ಅವ್ರಿನ್ನೂ ಬಂದಿಲ್ವಲ್ಲ? ಬರ್ತಾರೆ ಶ್ಯಾಮ, ಖಂಡಿತವಾಗ್ಲೂ ಬರ್ತಾರೆ. ಅಲ್ಲಿ ನೋಡು, ಬಂದೇ ಬಿಟ್ರು. ಸಾರಿ ಸರ್, ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ದೆ, ಅದಕ್ಕೆ ಲೇಟ್ ಆಯಿತು. ನೋ ಪ್ರಾಬ್ಲಮ್. ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂದರೆ? ಅದೇ ಸರ್, 4A ಬೈಕ್ ರೈಡ್ ಕಂಪನಿ ಬಗ್ಗೆ ಮಾತಾಡಬೇಕು. 4A ರೈಡ್ ಕಂಪನಿ ಬಗ್ಗೆನಾ ಸರ್? ಹೌದು, ನಾವು ಆ ಕಂಪ್ನಿನ ಮಾರಬೇಕು ಅಂದ್ಕೊಂಡಿದ್ದೀವಿ. ವಾಟ್? 4A ಬೈಕ್ ರೈಡಿಂಗ್ ಕಂಪನಿನ ಮಾರಬೇಕು ಅಂತಿದ್ದೀರಾ? ಹೌದು ಸರ್. ಯಾಕೆ ಮಾಡ್ತಾ ಇದ್ದೀರಾ ಸರ್? ಈಗ ಆ ಕಂಪನಿ ಒಳ್ಳೆ ಪ್ರಾಫಿಟಲ್ಲೇ ಇದೆಯಲ್ಲ ಸರ್? ಇದೆ ಸರ್, ಈಗದು ಒಳ್ಳೆ ಪ್ರಾಫಿಟಲ್ಲೇ ಇದೆ. ಫ್ಯೂಚರಲ್ಲಿ ಪ್ರಾಫಿಟ್ ಹೆಚ್ಚಾಗೋ ಚಾನ್ಸೇ ಇದೆ. ಹೀಗಿದ್ಮೇಲೆ ಅದನ್ನ ಯಾಕೆ ಸರ್ ಮಾರ್ತಾ ಇದ್ದೀರಾ? ದುಡ್ಡಿನ ಅವಶ್ಯಕತೆ ಇದೆ ಸರ್. ಆ್ಯಕ್ಚುಲಿ ಆ ಕಂಪ್ನಿ ಮಾರೋ ವಿಷಯನ ಪೇಪರ್ ಆ್ಯಡ್ ಕೊಡೋಣ ಅಂದ್ಕೊಂಡ್ವಿ. ಆದರೆ ನನ್ನ ಮಿಸ್ಸಸ್ಸು ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಡೋಣ ಅಂದ್ಲು. ಅದಕ್ಕೆ ನಿಮಗೆ ಕಾಲ್ ಮಾಡಿದ್ವಿ. ಹೌದು ಸರ್, ಅವತ್ತು ನೀವು ನಮ್ಮ ಜೊತೆ ಪಾರ್ಟ್ನರ್ಶಿಪ್ ಬೇಕು ಅಂತ ಕೇಳಿದ್ದಕ್ಕೆ ಮೊದಲು ನಿಮ್ಗೊಂದು ಮಾತು ಹೇಳಿ ನೀವು ಬೇಡ ಅಂದರೆ ಬೇರೆಯವ್ರನ್ನ ಕೇಳೋಣ ಅನ್ಕೊಂಡ್ವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? 15 ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ನೋ ಪ್ರಾಬ್ಲಮ್ ಸರ್, ಈಗಲೇ ಅಗ್ರಿಮೆಂಟ್ ಮಾಡೋಣ. ಆ್ಯಪ್ ಡೆವಲಪ್ಮೆಂಟ್ ಮಾಡೋರ ಹತ್ರ ಪ್ರಾಬ್ಲಮ್ ಏನೂ ಇಲ್ಲ ಅಲ್ವಾ ಸರ್?
ಇಲ್ಲ ಸರ್, ಅವ್ರ ಅಮೌಂಟ್ ಕೊಟ್ಟಾಗಿದೆ. ಅವರಿಗೂ ಈ ಆ್ಯಪ್ಗೂ ಯಾವ ರೀತಿ ಸಂಬಂಧನೂ ಇಲ್ಲ. ರೈಟ್ಸ್ ಎಲ್ಲ ನಮಗೆ ಇದೆ. ಹಾಗಾದ್ರೆ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋಣ ಸರ್. ಯಾ, ಬನ್ನಿ ಸರ್. ಓಕೆ. ತಗೊಳ್ಳಿ ಸರ್. ಶ್ಯಾಮ, ನಾವು ಅಂದ್ಕೊಂಡ ಹಾಗೆ ದುಡ್ಡು ಸಿಕ್ತು. ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು? ಕ್ವಾಲಿಟಿ ಇನ್ಸ್ಪೆಕ್ಟರ್ನ ನೋಡಬೇಕು. ಹಲೋ ವನಜಾಕ್ಷಿ. ಮೇಡಮ್, ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಏನದು? ಅಖಿಲ್ ಅವರು 4A ಬೈಕ್ ರೈಡ್ ಕಂಪನಿನ 15 ಲಕ್ಷಕ್ಕೆ ಮಾರ್ಬಿಟ್ರು ಮೇಡಮ್. ಮಾರಿದಾರಾ? ಯಾಕೆ? ಗೊತ್ತಿಲ್ಲ ಮೇಡಮ್. ಆ ಕಂಪನಿ ತಗೊಂಡವರು ಅಖಿಲ್ಗೆ ಚೆಕ್ ಕೂಡ ಕೊಟ್ಟು ಹೋದ್ರು. ಹೌದಾ? ಓಕೆ, ಈಗಲೇ ಅವ್ರನ್ನ ಫಾಲೋ ಮಾಡ್ಕೊಂಡು ಮನೆಗೆ ಹೋಗು. ಮನೆಗೆ ಹೋದ್ಮೇಲೆ ಅವ್ರು ಏನು ಮಾತಾಡ್ತಾರೋ ಕೇಳಿ ನನಗೆ ಫೋನ್ ಮಾಡು. ಅವರು ಮನೆಗೆ ಹೋಗ್ತಾ ಇಲ್ಲ ಮೇಡಮ್. ಮನೆಗೆ ಹೋಗ್ತಿಲ್ವಾ? ಮತ್ತೆಲ್ಲಿ ಹೋಗ್ತಿದ್ದಾರೆ? ಯಾರೋ ಕ್ವಾಲಿಟಿ ಇನ್ಸ್ಪೆಕ್ಟರ್ನ ನೋಡಕ್ ಹೋಗ್ತಿದ್ದಾರೆ. ಕ್ವಾಲಿಟಿ ಇನ್ಸ್ಪೆಕ್ಟರ್ನಾ? ಕ್ವಾಲಿಟಿ ಇನ್ಸ್ಪೆಕ್ಟರ್ನ ಮೀಟ್ ಮಾಡಿದ್ರೆ ಮತ್ತೆ ಫ್ಯಾಕ್ಟ್ರಿನ ಓಪನ್ ಮಾಡ್ತಾರೆ. ಏನು ಮಾಡೋದು? ಯಾರು ನೀವು? ಯಾರನ್ನು ನೋಡ್ಬೇಕು ಸರ್? ಕ್ವಾಲಿಟಿ ಇನ್ಸ್ಪೆಕ್ಟರ್ನ ನೋಡಬೇಕು. ಸಾರಿ ಸರ್, ಸಾರ್ ಈಗ ಬ್ಯುಸಿ ಇದ್ದಾರೆ. ನಾವೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಬಂದಿದ್ದೀವಿ. ಏನೇ ಇದ್ರು ಸರಿ, ನಾಳೆ ಬನ್ನಿ. ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ತಿದ್ರೆ ನಾಳೆ ಬನ್ನಿ ಅಂತಿರಲ್ಲ. ಫಸ್ಟೇ ಪರ್ಮಿಷನ್ ತಗೊಳ್ಳದೆ ಸಡನ್ಲಿ ಕಳ್ಸಕ್ಕಾಗಲ್ಲ ಸರ್. ಏನ್ ಸರ್, ಅಲ್ಲಿ ಯಾರೋ ಕೂತಿದಾರೆ ನೋಡಿ. ಏಯ್, ಯಾರಲ್ಲಿ? ಬಾ, ನಡೀರಿ. ಎಕ್ಸ್ಕ್ಯೂಸ್ ಮೀ ಸರ್, ಯಾರು ಕಳಿಸಿದ್ ನಿಮ್ಮನ್ನ? ನಾವು AAA ಮಸಾಲಾ ಕಂಪ್ನಿಯಿಂದ ಬಂದಿದ್ದು. ನಾನು ಆನಂದ ಗಜಪತಿ ವರ್ಮಾ ಅವರ ಮಗ. ಓಹ್, ಹೌದಾ? ನಮಸ್ಕಾರ ಸರ್. ನಮಸ್ತೆ. ಶಿ ಇಸ್ ಮೈ ವೈಫ್. ನಮಸ್ತೆ ಮೇಡಮ್, ಕೂತ್ಕೊಳ್ಳಿ. ಕೂತ್ಕೋ. ಸಾರಿ ಸರ್, ಇವತ್ತು ಪೆಂಡಿಂಗ್ ಫೈಲ್ಸ್ ಜಾಸ್ತಿ ಇದ್ದಿದ್ದರಿಂದ ನಾನೇ ಸೆಕ್ಯೂರಿಟಿನ ಯಾರನ್ನ ಒಳಗೆ ಬಿಡಬೇಡಿ ಅಂತ ಹೇಳಿದ್ದೆ. ನಿಮ್ಗೇನಾದ್ರು ತೊಂದರೆ ಆಗಿದ್ರೆ ಸಾರಿ. ನೀವೇ ಅಂತ ಗೊತ್ತಿದ್ರೆ ಹೀಗೆಲ್ಲ ಆಗ್ತಿರಲಿಲ್ಲ. ಇಟ್ಸ್ ಓಕೆ ಸರ್. ನಿಮಗೆ AAA ಮಸಾಲಾ ಕಂಪ್ನಿ ಬಗ್ಗೆ ಗೊತ್ತಾ ಸರ್? ಅಯ್ಯೋ, ಅದು ಗೊತ್ತಿಲ್ದಿರೋರು ಯಾರು ಇರ್ತಾರೆ ಹೇಳಿ? ನಿನ್ನೆ ಮೊನ್ನೆವರೆಗೂ ಅದು ಪ್ರತಿ ಮನೆ ಅಡುಗೆ ಮನೆಯಲ್ಲೂ ತಪ್ಪದೇ ಇರ್ತಿದ್ದಂಥ ವಸ್ತು. AAA ಮಸಾಲ ಅನ್ನೋದು ಪ್ರತಿಯೊಬ್ಬರ ದಿನನಿತ್ಯದ ಆಹಾರದಲ್ಲೂ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಭಾಗ ಸರ್. ಆದರೆ ನನಗದು ಜೀವನನೇ ಕೊಡ್ತು ಸರ್. ಅದೇನ್ ಸರ್? ಹೌದು ಮೇಡಮ್. ನಮ್ಮ ತಂದೆ ಯಾರು ಅಂತ ಗೊತ್ತಾ? AAA ಮಸಾಲಾ ಕಂಪ್ನಿಲಿ ಒಬ್ರು ವರ್ಕರ್. ಓಹ್, ಎಸ್ ಸರ್. ದ ಗ್ರೇಟ್ ಆನಂದ್ ವರ್ಮಾ ಶುರು ಮಾಡಿದಂಥ AAA ಮಸಾಲಾ ಕಂಪ್ನಿನಲ್ಲಿ ಒಬ್ಬ ದಿನಗೂಲಿ ಕಾರ್ಮಿಕ. ನಮ್ಮ ತಂದೆ ಹೆಸರು ರಂಗಾರಾವ್. ನಾನಿವತ್ತು ಈ ಸ್ಥಾನದಲ್ಲಿದ್ದೀನಿ ಅಂದರೆ ಅದಕ್ಕೆ ನಿಮ್ಮ ಕಂಪ್ನಿನೇ ಸರ್ ಕಾರಣ. ಅದು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆ ಅಂದರೆ ಅದೇ ನಮಗೆ ಅನ್ನ ಹಾಕಿದ್ದು. ನಾವು ಪೂರ್ತಿಯಾಗಿ ನಿರ್ಗತಿಕರಾಗಿದ್ದಾಗ ಆ ಕಂಪ್ನಿನೇ ನಮಗೆ ಸಹಾಯ ಮಾಡಿದ್ದು. ನಮ್ಮ ತಂದೆ ಕೊಡ್ತಿದ್ದ ಸಂಬಳನ ಬಿಟ್ಟು ನಾನು ಓದಿಗೆ ಅಂತ ಸ್ಕೂಲ್ ಫೀಸು, ಕಾಲೇಜ್ ಫೀಸು ಎಲ್ಲ ನಿಮ್ಮ ತಂದೆನೇ ಕಟ್ತಾ ಇದ್ರು.
ನಾನೊಬ್ಬನೇ ಅಲ್ಲ ಸರ್, ಆ ಕಂಪ್ನಿಲಿ ಕೆಲಸ ಮಾಡ್ತಿದ್ದಂಥ ಪ್ರತಿಯೊಬ್ಬ ಕಾರ್ಮಿಕರನ್ನು ತನ್ನ ಸ್ವಂತ ಕುಟುಂಬದ ಹಾಗೆ ನೋಡ್ಕೊಂಡಿದ್ದಾರೆ. ಎಲ್ರಿಗೂ ಕೆಲಸ ಕೊಟ್ಟು ಎಲ್ರಿಗೂ ಒಂದು ದಾರಿ ತೋರಿಸಿದ್ದಾರೆ. ಸರ್, ನೀವು ನಮ್ಮ ಡ್ಯಾಡಿ ಬಗ್ಗೆ, ನಮ್ಮ ಕಂಪ್ನಿ ಬಗ್ಗೆ ಇಷ್ಟು ಎಮೋಷ್ನಲ್ ಆಗಿ, ಇಷ್ಟು ದೊಡ್ಡದಾಗಿ ಹೇಳ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ ಸರ್.